ನಿತ್ಯವೂ ಕೆಲಸ, ಆಫೀಸ್ ಬಿಟ್ರೆ ನೇರವಾಗಿ ಮನೆಗೆ ಬಂದು ಮತ್ತೆ ಬಿಸಿ ಬಿಸಿಯಾಗಿ ಅಡಿಗೆಯನ್ನು ಮಾಡಿಕೊಂಡು ಉಂಡು ಮಲಗೋದು ತಡವಾಗತ್ತೆ. ಮತ್ತೆ ಬೆಳಗ್ಗೆ ಬೇಗನೆ ಎದ್ದು ಬೆಳಗ್ಗೆ ಹಾಗೂ ಮಧ್ಯಾಹ್ನದ ಅಡಿಗೆಯನ್ನು ಮಾಡಿಕೊಂಡು ಕೆಲಸಕ್ಕೆ ಅಥವಾ ಆಫೀಸಿಗೆ ಹೊರಡೋದಂದ್ರೆ ಸಾಕಷ್ಟು ಮಂದಿಗೆ ತಲೆನೋವಿನ ಕೆಲಸವೇ ಸರಿ. ಹಾಗಾದ್ರೆ ಜೀವನ ಪೂರ್ತಿ ಇಂತಹದೇ ರೊಟೀನ್ ವರ್ಕ್ ಮಾಡೋದಕ್ಕೆ ಸಾಧ್ಯವಾ? ನಿತ್ಯವೂ ನಾವೇ ಮಾಡಿದ ಅಡಿಗೆಯನ್ನ ತಿಂದು ಉಂಡು ಬೇಜಾರು ಬರೋದಿಲ್ವಾ? ಖಂಡಿತವಾಗ್ಲು. ಹಾಗಾದ್ರೆ ಇದಕ್ಕೆ ಪರಿಹಾರವೇನು? ಹೌದು, ನಾವು ಮಾಡುವ ಅಡಿಗೆಯನ್ನ ಡೈಲಿ ತಿಂದರೂ ವೀಕೆಂಡ್ಸ್ ಎಲ್ಲಾದ್ರೂ ವಿಶೇಷವಾಗಿರುವ ಆಹಾರ ಖಾದ್ಯಗಳನ್ನ ಸವಿಯುವ ಅವಕಾಶ ಲಭ್ಯವಾದ್ರೆ ಎಸ್, ವೀಕೆಂಡ್ಸ್ ಬಂದಾಗಲಾದ್ರೂ ಸ್ಪೆಷಲ್ ಆಗಿರುವ ಆಹಾರ ಪದಾರ್ಥಗಳನ್ನ ಸವಿಬೇಕು. ಹೊಟ್ಟೆ ರಾಯ ತೃಪ್ತನಾಗುವವರೆಗೆ ಗರಂ ಖಾದ್ಯಗಳನ್ನ ಟೇಸ್ಟ್ ಮಾಡಬೇಕು ಎಂಬ ಆಸೆ ಯಾರಕ್ ತಾನೇ ಇರೋದಿಲ್ಲ ಹೇಳಿ? ಆದ್ರೆ ನಗರದಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ತಿರುವ ಹೋಟೆಲ್ಸ್, ರೆಸ್ಟೋರೆಂಟ್ಸ್, ಈಟ್ಔಟ್ಸ್ಗಳಲ್ಲಿ ಯಾವುದು ತುಂಬಾ ಟೇಸ್ಟಿ ಹಾಗೂ ಹೆಲ್ದಿಯಾಗಿರುವ ಫುಡ್ ಸರ್ವ್ ಮಾಡುತ್ತವೆ ಅನ್ನೋ ಗೊಂದಲ ಮಾತ್ರ ಎಲ್ಲರನ್ನೂ ಕಾಡದೆ ಇರೋದಿಲ್ಲ ನೋಡಿ. ಆಹಾರ ಪ್ರಿಯರ ಇಂತಹ ಯೋಚನೆಗೆ ನೆರವಾಗುವ ಸಲುವಾಗಿಯೇ ಮಜಾ ಮಸ್ತಿ ಕಾರ್ಯಕ್ರಮವಿರೋದು. ನಗರದಲ್ಲಿ ಶುಚಿ ಹಾಗೂ ರುಚಿಗೆ ಸಾಕಷ್ಟು ಹೆಸರು ಮಾಡಿರುವ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳನ್ನ ಈ ಕಾರ್ಯಕ್ರಮದ ಮೂಲಕವೇ ನಾವು ನಿಮಗೆ ಪರಿಚಯಿಸಿಕೊಡ್ತೀವಿ. ಹಾಗಾದ್ರೆ ಇಂದು ಮಜಾ ಮಸ್ತಿಯಲ್ಲಿ ಪರಿಚಯಿಸಿಕೊಡ್ತಿರೋ ರೆಸ್ಟೋರೆಂಟ್ ಯಾವುದು ಅಂತ ಯೋಚಿಸ್ತಾ ಇದ್ದೀರಾ? ಕೋರಮಂಗಲ 5ನೇ ಹಂತದ KHB ಕಾಲೋನಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಎಲ್ಲರ ಮೆಚ್ಚುಗೆ ಗಳಿಸಿರುವ ನಾಟಿ ಮನೆ ರೆಸ್ಟೋರೆಂಟ್ ಬಗ್ಗೆ ಇಂದಿನ ಮಜಾ ಮಸ್ತಿಯಲ್ಲಿ ನಾವು ನಿಮಗೆ ಮಾಹಿತಿ ನೀಡ್ತೀವಿ. ಇಲ್ಲಿ ಯಾವೆಲ್ಲ ಬಗೆಯ ಆಹಾರ ಪದಾರ್ಥಗಳು ಲಭ್ಯ, ಇಲ್ಲಿನ ಸರ್ವಿಸ್ ಹೇಗಿದೆ, ಇವೆಲ್ಲದರ ಬಗ್ಗೆ ಇಲ್ಲಿದೆ ಮಾಹಿತಿ. ಕೆಲವರಿಗೆ ವೆಜ್ ಡಿಶ್ಗಳು ಸವಿಬೇಕು ಅಂತಿರತ್ತೆ, ಇನ್ನು ಕೆಲವರಿಗೆ ನಾನ್ ವೆಜ್ ಖಾದ್ಯಗಳೇ ಬೇಕು ಅಂತಿರತ್ತೆ. ಅದರಲ್ಲೂ ಕರ್ನಾಟಕ ಸ್ಟೈಲ್ ಆಫ್ ಫುಡ್, ಆಂಧ್ರದ ಸ್ಪೆಷಲ್ ಡಿಶ್, ತಮಿಳುನಾಡಿನ ವೆರೈಟಿ ಆಹಾರ ಪದಾರ್ಥಗಳು ಇವೆಲ್ಲದರ ಜೊತೆಗೆ ಚೈನೀಸ್ ಫುಡ್ ಸಿಕ್ಕರೂ ಸರಿ ಎಂಬವರಿಗೇನು ಕಡಿಮೆ ಇಲ್ಲ ನೋಡಿ. ಈ ಸೌತ್ ಇಂಡಿಯನ್ ಫುಡ್ ಮೇನ್ ಟ್ರೆಡಿಷನ್ ಆಗಿ ತಗೊಂಡ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದು. ಅದು 8 ಇಯರ್ಸ್ ಬಿಫೋರ್ ಸ್ಟಾರ್ಟ್ ಮಾಡಿದ್ದು ನಾನು. ಅದು ಚೆನ್ನಾಗಿ ಫೇಮಸ್ ಆಗ್ತಾ ಹೋಯಿತು. ಚಿಕ್ಕದಾಗಿತ್ತು, ಕಾಂಪ್ಯಾಕ್ಟ್ ಆಗಿ. ಸೊ ಇನ್ನೂ ದೊಡ್ಡದು ಮಾಡಬೇಕು, ಇದು ನಾಟಿ ಸ್ಟೈಲ್, ಇನ್ನೂ ಚೈನ್ ಆಫ್ ಬ್ರಾಂಚಸ್ ಮಾಡಬೇಕು, ಇದು ಇನ್ನೂ ಮುಂದುವರಿಸಬೇಕು ಅಂದ್ಬಿಟ್ಟು ಅಲ್ಲಿಂದ ಬಂದುಬಿಟ್ಟು ಆಪೋಸಿಟಲ್ಲೇ ಇವಾಗ ನಾಟಿ ಮನೆ ಮಾಡಿದ್ದೀನಿ. 165 ಸೀಟರ್ಸ್ ಮಾಡಿದ್ದೀನಿ. ವಿತ್ ಗುಡ್ ಕ್ವಾಲಿಟಿ, ಗುಡ್ ಆ್ಯಂಬಿಯನ್ಸು, ಗುಡ್ ಫುಡ್ಡು ಇದೆಲ್ಲ ಇಲ್ಲಿ ನಾಟಿ ಮನೆಯಲ್ಲಿ ಸಿಗುತ್ತೆ. ಹಾಗಾದ್ರೆ ಇವೆಲ್ಲವೂ ಒಂದೇ ಸೂರಿನಡಿ ಸಿಗುವಂತಾದ್ರೆ ಎಷ್ಟು ಚೆನ್ನ ಅಲ್ವಾ? ಅದಕ್ಕಾಗಿಯೇ ಕೋರಮಂಗಲದಲ್ಲಿ ನೆಲೆಯೂರಿರುವ ನಾಟಿ ಮನೆ ರೆಸ್ಟೋರೆಂಟ್ ಎಲ್ಲಾ ಬಗೆಯ ಆಹಾರ ಪ್ರಿಯರನ್ನು ತನ್ನತ್ತ ಸೆಳೆಯುತ್ತಿರೋದು. ಚೆನ್ನಾಗಿದೆ. ಇಲ್ಲೆಲ್ಲ ನಾನ್ ವೆಜ್ ಐಟಮ್ಸ್ ಎಲ್ಲ ಚೆನ್ನಾಗಿದೆ, ವೆಜ್ ಐಟಮ್ಸ್ ಎಲ್ಲ ಚೆನ್ನಾಗಿದೆ. ನಾವಿಲ್ಲಿ ಯೂಶ್ವಲಿ ಇದು ಪ್ರಾನ್ ಬಿರಿಯಾನಿ ತೊಗೊಂಡಿರ್ತೀವಿ, ಚೆನ್ನಾಗಿರುತ್ತೆ. ಫುಡ್ ಕ್ವಾಲಿಟಿ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ವಾರಕ್ಕೆ ಒಂದು ಸರ್ತಿನಾದರೂ ಬಂದೇ ಬರ್ತೀವಿ. ಇಲ್ಲಿ ಬೇಕಾದಷ್ಟು ಜನ ಬರ್ತಾರೆ ಇಲ್ಲಿ, ಮತ್ತು ಸರ್ವಿಸ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಯಾರಾದರೂ ಬಂದರೆ ಒಂದು ಒಳ್ಳೆ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಸಿಗೋ ಥರ ಇದೆ. ನಾಟಿ ಸ್ಟೈಲ್ ಭಾಳ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಾರೆ. ಇಂಪಾರ್ಟೆಂಟ್ ಹೈಜಿನಿಕ್, ದೇ ಆರ್ ಮೇಂಟೈನ್ ವೆರಿ ವೆಲ್. ಭಾಳ ಹೈಜಿನಿಕ್ ಆಗಿದೆ, ಫ್ಯಾಮಿಲೀಸ್ ಬಂದು ಕೂರಬಹುದು. ನಾಟಿ ಮನೆ ಫೇಮಸ್ ಆಗಿರೋದು ಸೌತ್ ಇಂಡಿಯನ್ ಫುಡ್ ವೆರೈಟೀಸ್ಗೆ. ಅದರಲ್ಲೂ ಪಕ್ಕ ಕರ್ನಾಟಕದ ರಾಗಿ ಮುದ್ದೆ ಹಾಗೂ ನಾಟಿ ಕೋಳಿ ಸಾರಿಗೆ. ಇವೆಲ್ಲ ನಾರ್ಮಲ್ ಆಗಿರೋ ಹಿಂದೂ ಮಿಲಿಟರಿ ಹೋಟೆಲ್ಗಳಲ್ಲೂ ಲಭ್ಯವಾಗುತ್ತವೆ. ನಾಟಿ ಮನೆ ಖಾದ್ಯದಲ್ಲೇನಿದೆ ವಿಶೇಷ ಅಂತಿದ್ದೀರಾ? ಖಂಡಿತ ಇದೆ. ಯಾಕಂದ್ರೆ ಹಿಂದೂ ಮಿಲಿಟರಿ ಹೋಟೆಲ್ನಲ್ಲಿ ರಾಗಿ ಮುದ್ದೆ ಹಾಗೂ
ನಾಟಿ ಕೋಳಿ ಸಾರು ಲಭ್ಯವಿದೆಯಾದ್ರೂ ಇಲ್ಲಿ ಶುಚಿ ಹಾಗೂ ರುಚಿಯ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಸ್ ಇದ್ದೇ ಇದೆ. ಅಲ್ಲದೆ ಫ್ಯಾಮಿಲಿ ಜೊತೆ ಇಲ್ಲಿಗೆ ವಿಸಿಟ್ ಕೊಟ್ಟು ಅಲ್ಲೇ ಅವನ್ನ ಟೇಸ್ಟ್ ಮಾಡೋದು ಕಷ್ಟವೆನಿಸುತ್ತೆ. ಇಂತಹ ಸಾಕಷ್ಟು ಸಮಸ್ಯೆಗಳನ್ನ ಸರಿದೂಗಿಸಿಕೊಂಡು ವೆರೈಟಿ ಫುಡ್ಗಳನ್ನ ಒಳ್ಳೆಯ ಸರ್ವಿಸ್ ಜೊತೆಗೆ ನೀಡೋದಕ್ಕಾಗಿಯೇ ನಾಟಿ ಮನೆ ರೆಸ್ಟೋರೆಂಟ್ ಹೆಸರು ಮಾಡಿದೆ. ಕೆಲವೊಂದು ತುಂಬ ಮಿಲ್ಟ್ರಿ ಹೋಟೆಲ್ಸು ಬೆಂಗಳೂರಲ್ಲಿ ಇದೆ. ಬೇಸಿಕಲ್ ಆಗಿ ಲೇಡೀಸು ಮತ್ತು ಚಿಕ್ಕ ಮಕ್ಕಳು ಅವರೆಲ್ಲ ಹೋಗೋಕ್ಕಾಗಲ್ಲ ಮಿಲ್ಟ್ರಿ ಹೋಟೆಲ್ಗೆ, ಯಾಕಂದರೆ ಅಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ, ಹೈಜೀನ್ ಆಗಿರಲ್ಲ. ಅದೇ ಕಾನ್ಸೆಪ್ಟಲ್ಲಿ ನಾವು ಹೈಜೀನು ಪ್ಲಸ್ ಒಳ್ಳೆ ಕೂರಾಕ್ ಜಾಗ ಎಲ್ಲ ಮಾಡಿಕೊಂಡ್ರೆ ಒಳ್ಳೆ ಫ್ಯಾಮಿಲಿ ಕಸ್ಟಮರ್ಸ್ ಬರ್ತಾರೆ. ಈವನ್ ಮಕ್ಕಳು, ಲೇಡೀಸು, ಓಲ್ಡರ್ ಪೀಪಲ್ಲು, ಎಜುಕೇಟೆಡ್ ಫ್ಯಾಮಿಲೀಸ್, ಎವ್ರಿ ಒನ್ ವಿಲ್ ಕಮ್. ಇಲ್ಲಿ ವೆಜ್ ಪ್ರಿಯರಿಗೆ ಇರುವಷ್ಟೇ ಆಯ್ಕೆ ನಾನ್ ವೆಜ್ ಪ್ರಿಯರಿಗೂ ಇದ್ದೇ ಇದೆ ನೋಡಿ. ವೆಜ್ ಬಿರಿಯಾನಿ ಸೇರಿದಂತೆ ವೆರೈಟಿ ರೈಸ್ಗಳು, ರೋಟಿ ಹಾಗೂ ಕುಲ್ಚಾ ಸ್ಪೆಷಲ್ಸ್, ಸ್ವೀಟ್ ಡಿಶ್ಗಳಿಗೂ ಈ ರೆಸ್ಟೋರೆಂಟ್ ತುಂಬಾನೇ ಫೇಮಸ್ ಆಗಿದೆ. ಇನ್ನು ನಾನ್ ವೆಜ್ ವೆರೈಟೀಸ್ ಕೇಳೋದೇ ಬೇಡ. ಹೆಲ್ದಿ ಆಗಿರುವ ಪಾಯಾ ಸೂಪ್ ಇಲ್ಲಿನ ಪ್ರಮುಖ ಡಿಶ್ಗಳಲ್ಲಿ ಒಂದು. ಇನ್ನು ಮಟನ್ ಹಾಗೂ ಚಿಕನ್ ದೊನ್ನೆ ಬಿರಿಯಾನಿ, ನಾಟಿ ಕೋಳಿ ಫ್ರೈ, ಗುಂಟೂರು ಚಿಕನ್ ಡ್ರೈ, ಗ್ರೀನ್ ಚಿಲ್ಲಿ ಚಿಕನ್, ಕಡಾಯಿ ಚಿಕನ್, ಹಂಡಿ ಬಿರಿಯಾನಿ, ಮಟನ್ ಚಾಪ್ಸ್, ಹೀಗೆ ಹೇಳ್ತಾ ಹೋದ್ರೆ 200ಕ್ಕೂ ಹೆಚ್ಚು ಬಗೆಯ ಆಯ್ಕೆಗಳು ಆಹಾರ ಪ್ರಿಯರಿಗೆ ಇಲ್ಲಿ ಲಭ್ಯವಿದೆ. ಇವಾಗ ಕೆಲವು ಫ್ಯಾಮಿಲೀಸಲ್ಲಿ ಬಂದರೆ ಓನ್ಲಿ ನಾಟಿಯೇ ತಿನ್ನಲ್ಲ, ಓನ್ಲಿ ಮೀಲ್ಸೇ ತೊಗೊಳಲ್ಲ, ಇಲ್ಲಾಂದರೆ ದೊನ್ನೆ ಬಿರಿಯಾನಿ ತೊಗೊಳ. ಒಂದು 4 ಜನ ಬಂದರೆ ಆ 4 ಜನ ಅಲ್ಲಿ 2 ತಂದೂರಿ ರೋಟಿ ಬೇಕಂತಾರೆ, ತಂದೂರಿ ನಾರ್ತ್ ಇಂಡಿಯನ್ ಪನ್ನೀರ್ ಬಟರ್ ಮಸಾಲ ವೆಜ್ ಬೇಕಂತಾರೆ. ಸೊ ಎಲ್ಲರಿಗೂ ಅನುಕೂಲ ಇರಬೇಕು ಅಂತ ಎಲ್ಲ ಇಟ್ಟಿದ್ದೀನಿ. ಈ ಕೋರ್ಮಂಗ್ಲ ಸರೌಂಡಿಂಗ್ಸಲ್ಲಿ ನಾವು 99 ರುಪೀಸಲ್ಲಿ ಊಟ ಕೊಡ್ತೀವಿ. ಸೊ ಬಫೆಟ್, ನಾನ್ ವೆಜ್ ಬಫೆಟ್ಟು 399 ರುಪೀಸಲ್ಲಿ ನಾನ್ ವೆಜ್ ಬಫೆಟ್ ಕೊಡ್ತೀನಿ. ವೆಜ್ ಆ ನಾನ್ ವೆಜ್ ಬಫೆಟಲ್ಲಿ 8 ವೆರೈಟೀಸ್ ಆಫ್ ಡ್ರೈ ಐಟಮ್ ಸಿಗುತ್ತೆ. ಅದು ಚಿಕನ್ನಲ್ಲಿ 4 ವೆರೈಟಿ ಡ್ರೈ ಐಟಮು, ಮಟನ್ನಲ್ಲಿ 4 ವೆರೈಟಿ ಡ್ರೈ ಐಟಮ್ ಎಲ್ಲ ಸಿಗುತ್ತೆ. ಇವಿಷ್ಟೇ ಅಲ್ಲ, ಇಲ್ಲಿ ಸಾಕಷ್ಟು ವರ್ಷಗಳ ಅನುಭವವುಳ್ಳ ನುರಿತ ಬಾಣಸಿಗರ ಕೈಚಳಕದಿಂದ ರುಚಿಯಾದ ಆಹಾರ ಪದಾರ್ಥಗಳನ್ನ ಸವಿಯಲು ಸಾಧ್ಯ. ಹಲವು ಭಾಷೆಯ ಗ್ರಾಹಕರು ಇಲ್ಲಿಗೆ ವಿಸಿಟ್ ಮಾಡೋ ಕಾರಣಕ್ಕೆ ಬಹು ಭಾಷೆಯನ್ನ ತಿಳಿದಿರುವ ಸರ್ವಿಸ್ ಬಾಯ್ಸ್, ಸಪ್ಲೈಯರ್ಸ್ ಕೂಡ ಇಲ್ಲಿನ ಪ್ರಮುಖ ಹೈಲೈಟ್ಸ್. ಆಗಾಗ್ಗೆ ಬರ್ತಾ ಇರ್ತೀವಿ. ಅಲ್ಲಿ ಈ ಹೋಟ್ಲು ಚೆನ್ನಾಗಿದೆ ಅನ್ನೋ ಉದ್ದೇಶಕ್ಕೆ ಅಲ್ಲಿಂದ 1 ಕಿಲೋಮೀಟ್ರಿಂದ ಇಲ್ಲಿ ಬಂದು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಅದು. ಬಟ್ ಫಸ್ಟ್ ಟೈಮ್ ಬಂದು ಇಲ್ಲಿ ಊಟ ಮಾಡ್ತಿದ್ರೆ ನಮ್ಮ ಮನೆ ರೀತಿಯೂ ಊಟ ಮಾಡ್ದಂಗೆ ಆಗ್ತಿದೆ. ಬಟ್ ತುಂಬ ಇಷ್ಟ ಆಯಿತು. ಟೇಸ್ಟ್ ವೈಸು, ಟ್ರೀಟ್ ವೈಸು, ಎನ್ವಾನ್ಮೆಂಟ್ ವೈಸು ಪ್ರತಿಯೊಂದು ತುಂಬ ಇಷ್ಟ ಆಯಿತು. ಮತ್ತೆ ಬರಬೇಕು ಅಂತ ಅನ್ನಿಸ್ತಿದೆ. ದೋಸೆ ತೊಗೊಂಡೆ ಇಲ್ಲಿ. ದೋಸೆ ಏನಕ್ಕೆ ಇಷ್ಟಪಟ್ಟೆ ಅಂದರೆ ನಾಟಿ ಕೋಳಿ ಸಾಂಬಾರು ಮತ್ತು ದೋಸೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿದೆ. ಇನ್ನು ಈಗ ಬೇಸಿಗೆ ಕಾಲ ಬೇರೆ. ಸುಡು ಬಿಸಿಲಿನಲ್ಲಿ ರೆಸ್ಟೋರೆಂಟ್ನಲ್ಲಿ ಆಹಾರ ಸೇವಿಸೋದು ಹೇಗೆ ಅಂತ ಯೋಚಿಸಬೇಕಿಲ್ಲ. ಯಾಕಂದ್ರೆ ಇಲ್ಲಿರುವ 2 ಫ್ಲೋರ್ಗಳಲ್ಲಿ ಎಸಿ ಹಾಗೂ ನಾನ್ ಎಸಿ ಎಂಬ 2 ವಿಭಾಗವಿದ್ದು ಆಯ್ಕೆ ನಿಮಗೆ ಬಿಟ್ಟಿದ್ದು. ಸುಸಜ್ಜಿತವಾಗಿ ಸೀಟಿಂಗ್ ವ್ಯವಸ್ಥೆಯೂ ಇಲ್ಲಿರೋದ್ರಿಂದ ಸುರಕ್ಷತೆಯ ಜೊತೆಗೆ ಆಹಾರದ ಬಗ್ಗೆಯೂ ಚಿಂತೆ ಬೇಕಿಲ್ಲ ನೋಡಿ. ಒಟ್ನಲ್ಲಿ ಕರ್ನಾಟಕದ ಟಿಪಿಕಲ್ ರಾಗಿ ಮುದ್ದೆ ಜೊತೆಗೆ ನಾಟಿ ಕೋಳಿ ಸಾರು ಸೇರಿದಂತೆ ಅನೇಕ ಬಗೆಯ ಆಹಾರವನ್ನ ಸೇವಿಸೋದು ಎಲ್ಲಿ ಎಂಬ ಬಗ್ಗೆ ಇನ್ನೂ ಗೊಂದಲ ಬೇಕಿಲ್ಲ. ಫ್ರೆಶ್, ಟೇಸ್ಟಿ ಹಾಗೂ ಕ್ವಾಲಿಟಿ ಫುಡ್ ಸವಿಯಲು ಇನ್ನು ಬೇರೆ ಆಯ್ಕೆಯೂ ಬೇಕಿಲ್ಲ. ವೀಕೆಂಡ್ನಲ್ಲಿ ಪಕ್ಕಾ ಹೋಮ್ಲಿ ಫುಡ್ಗಾಗಿ ಊರೂರು ಸುತ್ತಾಡಬೇಕಾಗೂ ಇಲ್ಲ. ಏನಂತೀರಾ?